ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 17ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಆದಿ ನಿದ್ರೆ ಬರ್ತಾ ಇರಲ್ಲ, ಮಲಗ್ತಾರೆ, ಈ ಕಡೆ ತಿರ್ತಾರೆ ಆ ಕಡೆ ತಿರ್ತಾರೆ. ಅಲ್ಲಿ ಅವರು ಕಾಮತರು, ನೋಡು ನಿನ್ನ ಮನ್ಸಿಗೆ ಹತ್ರವಾಗಿರೋರು, ನಿನ್ನನ್ನು ತುಂಬ ಪ್ರೀತಿಸೋರು 100 ಜನದ ಮಧ್ಯೆ ಇದ್ರು ಕೂಡ ನೀನು ಗುರುತಿಡಿಬೋದು ಕಣೋ, ಅದು ನಿನ್ನ ಮನಸ್ಸಿಗೆ ಅನಿಸುತ್ತೆ ಕಣೋ, ನಿನ್ನ ಮನಸ್ಸೇ ನಿನಗೆಲ್ಲ ಹೇಳುತ್ತೆ ಅಂತ ಅಂದ್ಬಿಟ್ಟು ಅಂದಿದ್ದು. ಮತ್ತು ಕುಸುಮರು 100% ನೀನು ಭಾಗ್ಯನ ಪ್ರೀತಿಸ್ತಾ ಇದೆಯಾ ಅಂತ ಕುಸುಮವ್ರು ಅಂದಿದ್ದು. ಅದೆಲ್ಲ ಆದಿ ಮೆಲ್ಕು ಹಾಕೊತಾ ಇರ್ತಾರೆ, ಭಾಗ್ಯನ ನೀನು ಇಷ್ಟಪಡ್ತಾ ಇದೆಯಾ ಅನ್ನೋದು. ಮತ್ತು ಡಾಕ್ಟ್ರು ಆ ಭಾಗ್ಯ ಇರೋರ್ಗು ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರ್ ಹೇಳೋದು, ಭಾಗ್ಯ ಇರೋರ್ಗು ನೀನು ಖುಷಿಯಾಗಿ ಆರಾಮಾಗಿರ್ತೀಯ ಅಂತ ಹೇಳಿರ್ತಾರಲ್ಲ, ಅದು ಎಲ್ಲ ನೆನಪಿಸ್ಕೊತಾ ಇರ್ತಾರೆ. ಹಿಂಗೆ ತಿರುಗ್ತಾರೆ, ಎಷ್ಟೊತ್ತು ತಿರುಗಿದ್ರು ಅವ್ರಿಗೆ ನಿದ್ದೆನೇ ಬರಲ್ಲ. ಕೊನೆಗೆ ಎದ್ಬಿಟ್ಟು ಕೂತ್ಕೊತಾರೆ. ಅದೇ ಸಮಯಕ್ಕೆ ಡಾಕ್ಟ್ರು ಕಾಲ್ ಮಾಡ್ತಾರೆ. ಅದಿರೋ ಡಾಕ್ಟ್ರು ಕಾಲ್ ಮಾಡಿಬಿಟ್ಟು, ಅದೇ ಹೇಗಿದೆಯಪ್ಪ ಅಂದರೆ, ಹಾಂ ಅಂಕಲ್ ನಾನು ತುಂಬ ಚೆನ್ನಾಗಿದ್ದೀನಿ ಅಂದಾಗ, ಹೌದಾ ಯಾಕೋ ಒಂಥರ ಇರೋಂಗಿದೆಯಲ್ಲ ವಾಯ್ಸು, ಇಲ್ಲ ಅಂಕಲ್ ಚೆನ್ನಾಗಿದ್ದೀನಿ ಅಂತ ಅದೇ ಹೇಳ್ತಾರೆ ಡಾಕ್ಟ್ರ್ ಹತ್ರ. ಆಮೇಲೆ ಡಾಕ್ಟ್ರು, ಆ ಹುಡುಗಿ ನಿನ್ನ ಜೊತೆ ಮಾತಾಡ್ತಿರ್ಲಿಲ್ವಲ್ಲ, ಇವಾಗ ಮಾತಾಡ್ತಿದ್ದಾರಾ ಅಂದಾಗ, ಹ್ಞೂ ಅಂಕಲ್ ಮಾತಾಡ್ತಿದ್ದಾರೆ, ತುಂಬ ಚೆನ್ನಾಗಿದ್ದೀವಿ ನಾವಿಬ್ರು, ಇವಾಗ ಇಬ್ಬರು ಖುಷಿಯಾಗಿ ಮಾತಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅಂತಾರೆ. ನೋಡಪ್ಪ ಆ ಹುಡುಗಿ ನಿನ್ನ ಜೊತೆ ಖುಷಿಯಾಗಿರೋವರೆಗೂ ನಿನಗೇನು ಆರೋಗ್ಯದಲ್ಲಿ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿರ್ತೀಯ ನೀನು ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಮತ್ತು ಹೌದು ಆ ಹುಡುಗಿಗೂ ನಿನಗೂ ಏನು ಫ್ರೆಂಡ್ಶಿಪ್ಪು ಅಂತಾರೆ. ಅಯ್ಯೋ ಅಂಕಲ್ ಆ ಥರ ಎಲ್ಲ ಏನಿಲ್ಲ, ಬರೀ ಫ್ರೆಂಡ್ ಅಷ್ಟೇ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಡಾಕ್ಟ್ರ್ ಏನು ಹೇಳ್ತಾರೆ, ಹ್ಞೂನಪ್ಪ ಫಸ್ಟು ಬರೀ ಫ್ರೆಂಡ್ ಅಂತಲೇ ಹೇಳೋದು, ಆಮೇಲೆ ಹೋಗ್ತಾ ಫ್ರೆಂಡ್ಗಿನ್ನ ಮನ್ಸಿಗೆ ಹತ್ರ ಹೋಗೋದವ್ರು ಆಗ್ತಾರೆ ಅಲ್ವಾ ಅಂದಾಗ, ಒಟ್ಟಿನಲ್ಲಿ ನೀನು ಆ ಹುಡುಗಿ ನಿನ್ನ ಹುಡುಗಿ, ಅಯ್ಯೋ ಅಂಕಲ್ ನನ್ನ ಹುಡುಗಿ ಅಲ್ಲ, ಹೌದಪ್ಪ ನೀನು ಆ ಹುಡುಗಿ ಇಬ್ಬರು ಚೆನ್ನಾಗಿದ್ದೀರಾ ಇವಾಗ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಹ್ಞೂ ಅಂಕಲ್ ನಾವು ಚೆನ್ನಾಗಿದ್ದೀವಿ ಅಂದಾಗ, ಸರಿಪ್ಪ ಆಯಿತು ನೀನು ಆ ಹುಡುಗಿ ಜೊತೆ ಇರೋವರೆಗೂ ನೀನು ಖುಷಿಯಾಗಿರ್ತೀಯ, ಹ್ಯಾಪಿಯಾಗಿರ್ತೀಯ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹುಡುಗಿ ಹತ್ರ ಮತ್ತೊಮ್ಮೆ ಕೋಪ ಮಾಡ್ಕೊಂಡು ಮಾತು ಬಿಡಬೇಡ ಅಂತ ಹೇಳ್ತಾರೆ. ಸರಿ ಅಂಕಲ್ ಆಯಿತು ಅಂತ ಫೋನ್ ಕಟ್ ಮಾಡ್ತಾರೆ. ಇದೇನಪ್ಪ ಇದು, ಗೆಳತಿ ನೋಡಿದ್ರು ಹಂಗೆ ಹೇಳ್ತಾರೆ, ಅಪ್ಪ ನೋಡಿದ್ರು ಹಂಗೆ ಹೇಳ್ತಾರೆ, ಡಾಕ್ಟ್ರ್ ನೋಡಿದ್ರು ಹಂಗೆ ಹೇಳ್ತಾರೆ, ಏನು ಹೇಳ್ತಿದ್ದಾರೆ ಇವರೆಲ್ಲ, ಅಯ್ಯೋ ನಂಗೆ ತಲೆ ಕೆಟ್ಟೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಮತ್ತೆ ಹೋಗಿ ನಿದ್ದೆ ಮಾಡೋಕ್ಕೆ ಹೋಗ್ತಾರೆ. ಹಿಂಗೆ ತಿರುಗಿದ್ರು ನಿದ್ದೆ ಬರಲ್ಲ, ಹಿಂಗೆ ತಿರುಗಿದ್ರು ನಿದ್ದೆ ಬರಲ್ಲ. ಇಲ್ಲಿ ಈ ಕಡೆ ಏನಾಗುತ್ತೆ, ಕುಸುಮವರು ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ತಟ್ಟೆ ತುಂಬ ಅನ್ನ ಹಾಕ್ಸ್ಕೊಂಡಿರ್ತಾರೆ, ಮಧ್ಯದಲ್ಲಿ ಜಾಗ ಮಾಡ್ಕೊತಾರೆ ಸಾಂಬಾರು ಹಾಕ್ಕೊಳ್ಳೋಕ್ಕೆ. ಅವಾಗ ಭಾಗ್ಯ ಸಾರು ಹಾಕು, ಸಾರು ಅಂತಾರೆ. ಸಾರು ಹಾಕ್ಸ್ಕೊಂಡು ಕಲಿಸ್ಕೊಂಡು ತಿಂತಾ ಇರ್ತಾರೆ. ಅವಾಗ ಧರ್ಮಣ್ಣವರು ಭಾಗ್ಯಂಗೆ ಶಾಕ್ ಆಗುತ್ತೆ, ಇನ್ನೂ ಸ್ವಲ್ಪ ಹೋಳಾಕು ಸಾರು ಹಾಕು ಅಂತ ಹಾಕ್ಸ್ಕೊತಾ ಇರ್ತಾರೆ. ಧರ್ಮಣ್ಣವ್ರಿಗೆ ಭಾಗ್ಯ ಸನ್ನೆ ಮಾಡ್ತಾಳೆ, ಏನು ಈ ಥರ ಮಾಡ್ತಿದ್ದಾರೆ ಅತ್ತೆ ಅಂತ ಹೇಳ್ಬಿಟ್ಟು. ಧರ್ಮಣ್ಣವರು ಏನು ಮಾತಾಡಲ್ಲ. ಮತ್ತು ಗುಂಡಂಗೂ ತನ್ವಿಗೂ ಕೂಡ ಶಾಕ್ ಆಗುತ್ತೆ, ಕುಸುಮಾರು ಸಾಂಬಾರು ಹಾಕ್ಸ್ಕೊಂಡು ಊಟ ಮಾಡ್ತಿರೋದು ಖುಷಿಯಾಗಿ. ಅವಾಗ ಧರ್ಮಣ್ಣವರು, ಏನು ಕುಸುಮ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ, ನಮ್ಮ ಮದುವೆ ಆದಾಗ ನೀನು ಇಷ್ಟು ಖುಷಿಯಾಗಿದೆ, ಅಲ್ಲಿಂದ ಈಚೆಗೆ ಇವತ್ತೇ ನೀನು ಇಷ್ಟು ಖುಷಿ ನೋಡ್ತಾ ಇರೋದು, ಅವತ್ತಿಗೆ ಇವತ್ತು ಜಾಸ್ತಿನೇ ಖುಷಿಯಾಗಿದೆಯಲ್ಲ ಯಾಕೆ ಅಂತಂದ್ಬಿಟ್ಟು ಧರ್ಮಣ್ಣವ್ರು ಕುಸುಮನ ಕೇಳ್ತಾರೆ. ಕುಸುಮರು, ಹೌದು ರೀ, ನನ್ನ ಮದುವೆ ಆದಾಗ ಎಷ್ಟು ಸಂತೋಷ ಆಗಿತ್ತೋ ಇವತ್ತು ಅಷ್ಟೇ ಸಂತೋಷ ಆಗ್ತಾಯಿದೆ ನನಗೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಂತೋಷ ಆಗ್ತಾಯಿದೆ ಅಂದರೆ, ಹೌದಾ ಹ್ಞೂ ರೀ ಇವತ್ತು ತುಂಬ ಸಂತೋಷವಾಗಿದ್ದೀನಿ ನಾನು. ಭಾಗ್ಯ ಅನ್ನ ಜಾಸ್ತಿ ಆಯಿತು, ಸ್ವಲ್ಪ ಸಾಂಬಾರು ಹಾಕಮ್ಮ ಸಾಂಬಾರು ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು, ಸೂಪರಾಗಿದೆ ಅನ್ನ ಸಾಂಬಾರು ಸಕ್ಕತ್ತಾಗಿದೆ ಅಂತ ಊಟ ಮಾಡ್ತಿರ್ತಾರೆ. ಗುಂಡ ತನ್ವಿ ಅಜ್ಜಿನೇ ನೋಡ್ತಿರ್ತಾರೆ. ಆಮೇಲೆ ಧರ್ಮಣ್ಣವರು, ಕುಸುಮ ಇವತ್ತು ನೀನು ಇಷ್ಟು ಖುಷಿಯಾಗಿ ಸಂತೋಷವಾಗಿರೋ ಕಾರಣ ಏನು ಅಂತ ಹೇಳ್ತೀನಿ ಅಂದಾಗ, ಹೇಳ್ತೀನಿ ರೀ, ಸಮಯ ಬಂದಾಗ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂದಾಗ, ಅಷ್ಟರಲ್ಲಿ ಭಾಗ್ಯ, ಅತ್ತೆ ಆದಿಯವರು ಕೋಪ ಮಾಡ್ಕೊಂಡು ಹೋದ್ರಲ್ಲ, ಇವಾಗ ನಾಳೆ ಕೆಲ್ಸಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಪ್ರೀತಿ ಇದ್ದರೆ ಬಂದೇ ಬರ್ತಾನೆ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಹಾಂ ಅಂತ ಭಾಗ್ಯಂಗೆ ಶಾಕ್ ಆಗುತ್ತೆ. ಅವಾಗ ಹಂಗಲ್ಲಮ್ಮ, ಬಾಯಿ ತಪ್ಪು ಅಂದ್ಬಿಟ್ಟಿರ್ತಾರೆ ಕುಸುಮರು. ಆಮೇಲೆ ಹಂಗಲ್ಲಮ್ಮ, ಕೆಲ್ಸದ ಮೇಲೆ ಪ್ರೀತಿ ಇದ್ದರೆ ಅವನೇ ಕೆಲ್ಸಕ್ಕೆ ಬರ್ತಾನೆ ಅಂತ ನಾನು ಹೇಳಿದ್ದು ಅಂದಾಗ, ಹೌದಾ ಅತ್ತೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಕುಸುಮರು ಮಲಗಕ್ಕೆ ಹೋಗ್ತಾರೆ. ಮಲಗ್ತಾ ಇರ್ತಾರೆ, ಆ ಕಡೆ ತಿರುಗ್ತಾರೆ, ನಿದ್ದೆ ಬರಲ್ಲ. ಅದೇ ಸಮಯ ಕುಸುಮರು ಆದಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡು, ಹಾಂ ಹಲೋ ಫ್ರೆಂಡು ಅಂದಾಗ, ಹಾಂ ಗೆಳತಿ ಹೇಳಿ, ನಿದ್ದೆ ಬರ್ತಾ ಇದೆಯಾ? ಇಲ್ಲ ಗೆಳತಿ ನಿದ್ದೆ ಬರ್ತಾಯಿಲ್ಲ, ಹಿಂಗೂ ತಿರುಗ್ತಾ ಇದೆ, ನಿದ್ದೆ ಬರ್ತಾಯಿಲ್ಲ ನನಗೆ. ಪ್ರೀತಿನೇ ಹಾಗೆ ಅಂದಾಗ, ಗೆಳತಿ ಅಂದಾಗ, ಹೌದು. ಆಮೇಲೆ ಮತ್ತೆ ಜ್ಞಾಪಿಸ್ಕೋತಾರೆ, ನೀನು 100% ಭಾಗ್ಯನ ಮೇಲೆ ಪ್ರೀತಿ ಇದೆ, ನನ್ನ ಭಾಗ್ಯ ಖುಷಿಯಾಗಿ ಸಂತೋಷವರಕ್ಕೆ ಅವಳಿಗೊಂದು ಭಾಳ ಕೊಡ್ತೀಯಾ ಫ್ರೆಂಡು ಅಂತ ರಿಕ್ವೆಸ್ಟ್ ಮಾಡಿದ್ದು, ಕುಸುಮವ್ರು ಕೇಳ್ಕೊಂಡಿದ್ದು ಆದಿಯವ್ರನ್ನ, ಆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊತೀಯಲ್ವ ನೀನು ಅಂತ ಕೇಳ್ಕೊಂಡಿದ್ದು. ಭಾಗ್ಯ ನೀನು ಇದ್ರ ಜೊತೆಲಿ ಖುಷಿಯಾಗಿರ್ತಾಳೆ ಅಂದಿದ್ದೆಲ್ಲ ಆದಿ ನೆನೆಸ್ಕೊತಾ ಇರ್ತಾರೆ. ಅವಾಗ ಕುಸುಮರು, ಫ್ರೆಂಡು ಪ್ರೀತಿನೇ ಹೆಂಗೆ ನಿದ್ದೆ ಬರಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಗೆಳತಿ ಅಂದಾಗ, ಹ್ಞೂ ಫ್ರೆಂಡು ಪ್ರೀತಿನೇ ಹೆಂಗೆ, ಪ್ರೀತಿ ಅಂತ ಅದು ಬಿದ್ಮೇಲೆ ನಿದ್ದೆ ಬರಲ್ಲ ನಿನಗೆ ಅಂತ ಅಂದ್ಬಿಟ್ಟು, ಸರಿ ಗೆಳತಿ ಆಮೇಲೆ ಇನ್ನೇನು ಗೆಳತಿ ಅಂದಾಗ, ಏನಿಲ್ಲಪ್ಪ ನಂಗೆ ನಿದ್ದೆ ಬರ್ತಾಯಿದೆ, ಗುಡ್ಡು ನೈಟು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಮಲಗಿಬಿಡ್ತಾರೆ. ಇದೇನಪ್ಪ ಗೆಳತಿನ ಫೋನ್ ಕಟ್ ಮಾಡಿಬಿಟ್ರು ಅಂದ್ಬಿಟ್ಟು ಅದೇ ಹಿಂಗೋ ನಿದ್ದೆ ಮಾಡ್ತಾರೆ. ಬೆಳಗಾಗಿದ ತಕ್ಷಣ ಬಂದು ಕಾಫಿ ಕೂತ್ಕೊತಾರೆ. ವಾರಿಜ ಕಾಫಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಕಾಫಿ ಕೂತ್ಕೋತಾರೆ ಸರಿ ಅವರು ವಾರಿಜವ್ರು ಕಾಫಿ ತೊಗೊಂಡು ಕೊಡ್ತಾರೆ. ಅದೇ ಸಮಯ ಕಾಮತವ್ರು ಕೂಡ ಬಂದು ಕೂತ್ಕೋತಾರೆ. ವಾರಿಜ ನನಗೂ ಸ್ವಲ್ಪ ಕಾಫಿ ಕೊಡಮ್ಮ ಅಂತ ಇಬ್ರಿಗೂ ವಾರಿಜ ಕಾಫಿ ಕೊಡ್ತಾರೆ. ಕಾಫಿ ಕುಡಿತಾ ಇರ್ತಾರೆ. ಅವಾಗ ಕಾಮತವ್ರು, ಯಾಕೋ ಒಂಥರ ಇದೆಯಾ ಅಂದಾಗ, ಏನಿಲ್ಲಪ್ಪ ಐ ಆಮ್ ಫೈನ್ ಅಂತ ಹೇಳ್ತಾರೆ. ಆಮೇಲೆ ಇಲ್ವಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಕಾಣ್ತಲ್ಲ, ಮುಖ ಎಲ್ಲ ಹಾಕೋ ಒಂಥರ ಆಗಿದೆ ಯಾಕೆ ಅಂದಾಗ, ಇಲ್ಲಪ್ಪ ನಾನು ಚೆನ್ನಾಗೇ ನಿದ್ದೆ ಮಾಡಿದ್ದೀನಿ ಏನಿಲ್ಲ ಅಂದಾಗ, ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ? ಹೌದು
ಹೌದು ಕೆಲ್ಸಕ್ಕೆ ಹೋಗಬೇಕು ಭಾಗ್ಯನ ಹತ್ರ ಅಂತ ಹೇಳ್ದಲ್ಲ, ಹೊತ್ತಾಯ್ತಲ್ಲ ಇನ್ನೂ ಕೆಲಸಕ್ಕೆ ಹೊಟ್ಟಿಲ್ಲ ನೀನು ಅಂದಾಗ, ಹಾಂಪ್ಪ ಇವತ್ತೇನು ಅಷ್ಟು ಕೆಲಸ ಇಲ್ಲ, ನಿಧಾನಕ್ಕೆ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಭಾಗ್ಯ. ಅದಕ್ಕೆ ಅಪ್ಪ ಅಂದ್ರೆ ಸರಿಪ್ಪ ಆಯಿತು. ಅಲ್ಲ ಅದೇ ನೀನು ಯಾಕೋ ಒಂಥರ ಅಯ್ಯೋ ಇಲ್ಲಿದ್ದರೆ ನಮ್ಮಪ್ಪ ಇನ್ನೊಂದಷ್ಟು ಪ್ರಶ್ನೆ ಕೇಳ್ತಾರೆ ಅಂದ್ಬಿಟ್ಟು ಅದೇ ಮೆತ್ತಗಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅವಾಗ ಕಾಮತರು ಅದೇ ಅಲ್ಲೋ ಅದೇ ನೋಡಪ್ಪಲೇ ಅಂತಾರೆ. ಆಮೇಲೆ ಇದಕ್ಕೆ ಇವ್ನು ಹಿಂಗೆ ದೊಡ್ಡಬಿಟ್ಟ ಅಂತಂದ್ಬಿಟ್ಟು ಕಾಮತವ್ರಿಗೂ ಶಾಕ್ ಆಗುತ್ತೆ. ಸರಿ ಅದೇ ಅಲ್ಲಿಂದ ಎದ್ದು ಓಡ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ತಾಂಡವ ಹೊಟ್ಟೆ ಹಚ್ಕೊಂಡು ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಒಂದು ಹೋಟ್ಲು ಕಾಣುತ್ತೆ. ಒಂದು ಹೋಟ್ಲು ಕಾಣಿದ ತಕ್ಷಣ ಆಮೇಲೆ ಅಯ್ಯೋ ನೆನ್ನೆ ಇದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದೆ, ಬಟ್ ಇವತ್ತು ಇದೇ ಹೋಟ್ಲಿಗೆ ಹೋಗಿ ತಿನ್ನಲೇಬೇಕಲ್ಲಪ್ಪ, ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಾಯಿದೆ, ಏನು ಮಾಡೋದು ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಹೋಟ್ಲ್ ಇರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾರು ಕುಕ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಯಾರೋ ಅಂದ್ರೆ ಅಡುಗೆ ಮಾಡೋರು ಅಂತ ಅಂದ್ಬಿಟ್ಟು ಹೋಟ್ಲು ಕ್ಯಾಶಿಯರ್ ಇರ್ತಾರಲ್ಲ ಅವ್ರನ್ನ ಕೇಳ್ತಾರೆ. ಅವಾಗ ಅಡುಗೆ ಮಾಡೋರನ್ನ ಕರೀತಾರೆ. ಅವರು ಕರೆದ್ಬಿಟ್ಟು ಏನು ಸರ್ ಅಂದಾಗ, ಏನಿಲ್ಲ ಇಲ್ಲೆಲ್ಲ ಒಳ್ಳೆ ತರಕಾರಿ ಯೂಸ್ ಮಾಡ್ತೀರಾ, ಮಿನರಲ್ ವಾಟರ್ ಯೂಸ್ ಮಾಡ್ತೀರಾ, ಚೆನ್ನಾಗಿರೋ ಅಕ್ಕಿ ಯೂಸ್ ಮಾಡ್ತೀರಾ ಅಂತೆಲ್ಲ ತಾಂಡವ ಅವ್ರನ್ನ ಕೇಳ್ತಾರೆ. ಅವಾಗ ಅವರು ಹಾಂ ಸರ್ ಎಲ್ಲ ಯೂಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ನೋಡಿ ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ, ಇವರೆಲ್ಲನೂ ಇಲ್ಲೇ ಬಂದು ಊಟ ಮಾಡೋದು, ಬೇಕಾದ್ರೆ ಅವ್ರನ್ನೇ ಕೇಳಿ ಅಂತ ಹೇಳ್ಬಿಟ್ಟು ಅಲ್ಲ ಅವರೊಬ್ಬರು ಹೇಳ್ತಾರೆ, ಹೋಟ್ಲಲ್ಲಿ ಒಬ್ಬರು. ಅವಾಗ ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಸರಿ ನನಗೆ ಒಂದು ಪ್ಲೇಟ್ ಇಡ್ಲಿ ಕೊಡಿ ಅಂತಂದ್ಬಿಟ್ಟು ತಾಂಡವೇನು ಮಾಡ್ತಾರೆ, ಇಡ್ಲಿ ತಿಂತ ಇದೇನಿದು ಚಟ್ನಿ ಇಷ್ಟೊಂದು ನೀರಾಗಿದೆ, ಗಟ್ಟಿನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ತಿಂತಾನೆ ಇರ್ತಾರೆ. ಅವರು ಹೋಟ್ಲಲ್ಲಿ ಒಬ್ಬರು ಓನರ್ ಥರ ಇರ್ತಾರಲ್ಲ, ಅವ್ರು ನೋಡ್ತಾನೆ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇದೇ ಇದು ಬೋಂಡಲ್ಲಿ ಎಣ್ಣೆ ಇಷ್ಟೊಂದಿದೆ, ಯಪ್ಪ ಹಿಂಡಿದ್ರೆ ಇಷ್ಟೊಂದು ಆಯಿಲ್ ಬರ್ತಾ ಇದೆಯಲ್ಲ, ಇಷ್ಟೊಂದು ಆಯಿಲ್ ಹಾಕಿ ಮಾಡಿದ್ರೆ ಹಿಂಗೆ ಫುಡ್ಡು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸರಿ ಅಂದ್ಬಿಟ್ಟು ಅವ್ರು ಏನು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಇವಾಗ ತಾಂಡವ್ ತಿಂದ್ಬಿಟ್ಟು ಎಲ್ಲ ಆದಮೇಲೆ ಸರಿ ಆಯಿತು, ಏನೋ ತಿನ್ಬೇಕಂತೆಲ್ಲ ತಿಂದಿದ್ದಷ್ಟೇ, ಹಶ್ವಾಗಿತ್ತು ಅಂತೇಳಿ, ಫುಡ್ಡೇನು ಅಷ್ಟು ಟೇಸ್ಟಾಗಿ ಇರಲಿಲ್ಲ ಅಂತೇಳ್ಬಿಟ್ಟು ಸರಿ ಎಷ್ಟಾಯಿತು ಅಂತ ಕೇಳ್ತಾರೆ. 80 ರೂಪಾಯಿ ಅಂತ ಹೇಳ್ತಾರೆ ಅವ್ರ ಹೋಟ್ಲಲ್ಲೂ. ಆಮೇಲೆ ಸರಿ ಅಂದ್ಬಿಟ್ಟು ತಾಂಡವ ಕೊಡೋಕ್ಕೆ ಪರ್ಸ್ ತೆಗಿತಾನೆ, ಅದ್ರಲ್ಲಿ ದುಡ್ಡೇ ಇರೋಲ್ಲ. ಆಮೇಲೆ ಅಯ್ಯೋ ದುಡ್ಡಿಲ್ವಲ್ಲ ಅಂದಾಗ, ದುಡ್ಡಿಲ್ದಲ್ಲ ಇವಾಗ ಇಷ್ಟೊಂದು ಮಾತಾಡ್ದ ನೀನು, ಹಂಗಿಲ್ಲ ಹಿಂಗಿಲ್ಲ ಅಂತ, ಹಂಗಾರೆ ನಾವೆಲ್ಲ ಊಟ ಮಾಡಲ್ವಾ ಅದನ್ನೇ ಅಂತ ಅಂದ್ಬಿಟ್ಟು ಅವರು ಒಬ್ಬರು ಹೇಳ್ತಾರೆ. ಮತ್ತು ಅಲ್ಲಿ ಅಡುಗೆ ಮಾಡೋರು ಒಬ್ಬರು ಬರ್ತಾರಲ್ಲ, ಅವರು ಅಣ್ಣ ಇವ್ರಿಗೆ ಮಾತ್ರ ಹಂಗೆ ಕಳಿಸ್ಬೇಡಣ್ಣ, ಹೋಗ್ಲಿ ಪಾಪ ಅಷ್ಟು ಮುಂದೆ ನಾನು ಸುಮ್ಮನಾಗ್ತಿದ್ದೆ, ಹಂಗಾಗ್ತೀರಾ, ಮಿನರಲ್ ವಾಟರ್ ಹಾಕ್ತೀರಾ, ಅಕ್ಕಿ ಚೆನ್ನಾಗಿರೋದು ಹಾಕ್ತೀರಾ, ತರಕಾರಿ ಚೆನ್ನಾಗಿರೋದು ಹಾಕ್ತೀರಾ, ನಾವೆಲ್ಲ ಚೆನ್ನಾಗಿರೋದೇ ತಾನೇ ಅಣ್ಣ ಮಾಡೋದು, ಹಂಗೆಲ್ಲ ಹೇಳಿದ್ರು ಇವ್ರಿಗೆ ಹಂಗೆ ಕಳಿಸ್ಬೇಡ ಕಣಣ್ಣ ಅಂತೇಳ್ಬಿಟ್ಟು ಅಲ್ಲೊಬ್ರು ಬಂದು ಇವ್ರಿಗೆ ಹೋಟ್ಲವ್ರಿಗೆ ಹೇಳ್ತಾರೆ. ಅವಾಗ ಹೋಟ್ಲವ್ರು ಏನು ಹೇಳ್ತಾರೆ, ಇವಾಗ ದುಡ್ಡು ಕೊಡಬೇಕು, ದುಡ್ಡಿಲ್ಲ ಅಂದರೆ ಇಷ್ಟು ಮಾತಾಡ್ತಿದ್ದೀಯ ಅಂದಾಗ, ನೋಡಿ ನನ್ನ ಹತ್ರ ಕ್ಯಾಶ್ ಇಲ್ಲ, ನಾನು UPI ಮಾಡ್ತೀನಿ ಅಂದಾಗ, ಅದು ವರ್ಕ್ ಆಗಲ್ಲ ಅಂತಾರೆ. ಆಮೇಲೆ ಮತ್ತು ಇವಾಗ ನನ್ನ ಹತ್ರ ಕ್ಯಾಶ್ ಇಲ್ವಲ್ಲ ನಾನೇನು ಮಾಡಲಿ ಅಂತ ತಾಂಡವ ಹೇಳ್ತಾರೆ. ಅವಾಗ ಅಲ್ಲಿ ಅಡುಗೆ ಮಾಡೋಕ್ಕೊಬ್ರು ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ, ಕ್ಯಾಶ್ ಇಲ್ವಾ ಬಾ ಇಲ್ಲಿ ನೀನು ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ, ನೋಡಿ ಈ ಪಾತ್ರೆ ಎಲ್ಲ ಇದೆ, ಪಾತ್ರೆ ಎಲ್ಲ ತೊಳಿ ಅಂತ ಅಂದ್ಬಿಟ್ಟು ಹೋಟ್ಲಲ್ಲಿ ಪಾತ್ರೆ ತೊಳೆಯೋಕೆ ಬಿಡ್ತಾರೆ. ಅವಾಗ ಅಂದ ಹೌದು ನೀನು ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ಪಾತ್ರೆ ತೊಳಿಲೇಬೇಕು ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆಯೋಕೆ ಬಿಡ್ತಾರೆ. ಅವಾಗ ತಾಂಡವ ಏನು ಮಾಡ್ತಾರೆ, ಒಂದೊಂದೇ ತಟ್ಟೆ ತೊಳಿತಾ ಈಗ ಉಸ್ತಾರೆ, ನೀರು ಹಾಕ್ತಾರೆ. ಅಯ್ಯೋ ಹಿಂಗಪ್ಪ ತೊಳೆಯೋದು ಅಂತ ಹೇಳ್ಬಿಟ್ಟು ಮುಖನೇ ಒಂಥರ ಮಾಡ್ಕೊಂಡು ಆಮೇಲೆ ಪಾತ್ರೆ ತೊಳಿತಾ ಇರ್ತಾರಲ್ಲಿ. ಆಮೇಲೆ ಅವರು ಪಾತ್ರೆ ತೊಳೆಯೋಕೆ ಬಿಟ್ಟಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಸರಿ ನೀನು ಪಾತ್ರೆ ತೊಳೆದು ಸಾಕು, ಎದ್ಬಾ, ನಿನ್ನ ದುಡ್ಡು ಬೇರೆಯವ್ರು ಕೊಟ್ಟಿದ್ದಾರೆ ಬಂದು ಒಬ್ಬರು ಅಂದಾಗ, ಯಾರು ಅಂತ ಅಂದ್ಬಿಟ್ಟು ಆಚೆ ಬಂದು ನೋಡ್ತಾರೆ. ತಾಂಡವ ಅಲ್ಲಿ ಭಾಗ್ಯ ಕೂತಿರ್ತಾರೆ. ಭಾಗ್ಯ ಕೂತಿದ್ದಾಗ ಆಮೇಲೆ ಇವರೇ ನೀನು ದುಡ್ಡು ಕೊಟ್ಟಿರೋದು ಅಂದಾಗ, ಆಮೇಲೆ ಭಾಗ್ಯ ನೋಡ್ಬಿಟ್ಟು ಓಹೋ ಏನು ರೀ ತಾಂಡವ ಅವರೇ ಹಿಂಗಾಗ್ಬಿಟ್ಟಿದ್ದೀರಲ್ಲ, ದುಡ್ಡು ಕೊಡೋಕ್ಕೂ ದುಡ್ಡಿಲ್ದಲ್ಲೇ ಪಾತ್ರೆ ತೊಳಿತಾ ಇದ್ದೀರಾ, ವಾ ಛೇ ಹೋಟ್ಲಲ್ಲಿ ಊಟಕ್ಕೆ ತಿಂದ್ಬಿಟ್ಟು ದುಡ್ಡು ಕೊಡೋಕ್ಕೂ ನಿಮ್ಮ ಹತ್ರ ದುಡ್ಡಿಲ್ವಾ, ತಾಂಡವ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು. ಒಂದು ಕೆಲಸ ಮಾಡಿ ತೊಗೊಳ್ಳಿ, ಇನ್ನು ಮುಂದಕ್ಕೂ ಇದೇ ಥರ ದುಡ್ಡು ಕೊಡ್ದಲ್ಲೇ ಇದ್ದರೆ ಪಾತ್ರೆ ತೊಳಿಬೇಕಾಗುತ್ತೆ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡನ್ನ ಅಲ್ಲಿ ಒಂದು ಚೇರ್ ಮೇಲೆ ಇಡ್ತಾಳೆ, ತೊಗೊಳ್ಳಿ ಎತ್ಕೊಳ್ಳಿ, ಇದು ನಾನು ನಿಮಗೆ ಕೊಡ್ತಾ ಇರೋದು ಅಂತ ತೊಗೊಳ್ಳಿ, ಏಕೆಂದರೆ ನಿಮಗೆ ಊಟ ಮಾಡಿದ್ರೆ ದುಡ್ಡು ಕೊಡೋಕೆ ದುಡ್ಡಿರಲ್ವಲ್ಲ, ಮತ್ತು ಎಲ್ಲ ಕಡೆ ಇದೇ ಥರ ಪಾತ್ರೆ ತೊಳಿಬೇಕಾಗುತ್ತೆ. ಎಂಥ ಪರಿಸ್ಥಿತಿ ಬಂತು ತಾಂಡವ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡನ್ನ ಅಲ್ಲಿ ಇಡ್ತಾಳೆ. ಇಟ್ಬಿಟ್ಟು ನಿಮಗೂ ಏನಾರು ಇನ್ನೂ ಬೇಕಾದರೆ ಕೇಳಿ ಅಂತ ಅಲ್ಲಿಂದ ಬಾಳಿಗೆ ಎದ್ದೋಗ್ಬಿಡ್ತಾಳೆ. ಎದ್ದೋಗಿದ ತಕ್ಷಣ ತಾಂಡವ ದುಡ್ಡನ್ನೇ ನೋಡಿಕೊಂಡು ನಿಂತಿರ್ತಾನೆ. ಆಮೇಲೆ ನೋಡಿದ್ರೆ ಇದನ್ನು ತಾಂಡವ ಕನಸು ಕಾಣ್ತಾ ಇರ್ತಾನೆ. ಆಮೇಲೆ ಭಾಗ್ಯ ನೀನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ, ನನಗೆ ದುಡ್ಡು ಕೊಡೋಕೆ ಬರ್ತೀಯ ನೀನು, ಖರ್ಚಿಗೆ ದುಡ್ಡಿಲ್ಲ, ಊಟಕ್ಕೆ ದುಡ್ಡಿಲ್ಲ ಅಂತ ನನಗೆ ದುಡ್ಡು ಕೊಡೋಕೆ ಬರ್ತೀಯಾ, ನೀನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ನೋಡಿ ನೀನು ಏನು ಮಾಡ್ತೀನಿ, ನೀನು ಸುಮ್ಮನೆ ಬಿಡಲ್ಲ ಭಾಗ್ಯ, ನೀನು ಸುಮ್ಮನೆ ಬಿಡಲ್ಲ ಅಂತ ಬೈಕತ್ತಾ ಇರ್ತಾನೆ ಕನಸಲ್ಲಿ. ಆವಾಗ ಅದೇ ಸಮಯಕ್ಕೆ ಶ್ರೇಷ್ಠ ಬಂದು ಅಯ್ಯೋ ಇವನು ಮತ್ತೆ ಕನಸು ಕಾಣ್ತಾ ಇದ್ದಾನ, ಮತ್ತೆ ಕನಸಲ್ಲಿ ಭಾಗ್ಯ ಅಂತಿದ್ದಾನೆ ಅಂತ ಅಂದ್ಬಿಟ್ಟು ಬಂದು ಏನು ಮಾಡ್ತಾಳೆ, ಒಂದು ಸ್ವಲ್ಪ ನೀರು ಮುಖಕ್ಕೆ ಹಾಕ್ತಾಳೆ. ಮುಖಕ್ಕೆ ಆಗಿದ ತಕ್ಷಣ ಆಮೇಲೆ ಭಾಗ್ಯ ಅಂತ ಇದು ನೋಡ್ತಾನೆ. ಅವಾಗ ಯಾಕೋ ನಾನು ಕಣೋ ಅಂದರೆ, ಶ್ರೇಷ್ಠ ನೀನಾ ಅಂತಾನೆ. ಆಮೇಲೆ ಯಾಕೋ ಕನ್ಸ್ಕೊಂಡ ಅಂದಾಗ, ಶ್ರೇಷ್ಠ ಅಂದ, ಏನೋ ಭಾಗ್ಯ ನಿನ್ನನ್ನು ಖರ್ಚಿಗೆ ದುಡ್ಡು ಕೊಡೋಕೆ ಬಂದಿಲ್ಲ, ನೀನು ಖರ್ಚಿಗೆ ದುಡ್ಡು ಕೊಡೋಕೆ ಬಂದಿದ್ದಿಲ್ಲ ಕನ್ಸಲ್ಲಿ ಭಾಗ್ಯ ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ಹೌದು ಶ್ರೇಷ್ಠ, ಅವಳ ಹತ್ರನೇ ನಾನು ದುಡ್ಡು ತೊಗೋತಾ ಇದ್ದೆ ಅಂತ ಅಂದ್ಬಿಟ್ಟು ಅಂದಾಗ, ತಾಂಡವ್
ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಕಣೋ ಅಂದಾಗ ಶ್ರೇಷ್ಠ ಏನು ಹೇಳ್ತಾ ಇದೆಯಾ ಅಂದಾಗ ಹೌದು ಕಣೋ ನೀನಂತೂ ಬೀದಿಗೆ ತರೋದು ಗ್ಯಾರಂಟಿ ಅವಳು. ಇವಾಗ ನೀನು ಹಿಂಗೆ ಕನ್ಸ್ಕೊಂಡಿದ್ಯಾ ಮೇಲೆ ನೀನು ಗ್ಯಾರಂಟಿ ಬೀದಿಗೆ ತರ್ತಾಳೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಇವಾಗ ಏನು ಮಾಡಲಿ ನಾನು ಇವಾಗ ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ಅವಾಗ ಶ್ರೇಷ್ಠ ಮೊದಲು ಆ ಮನೇನ ನಿಂದಾಗ ಮಾಡ್ಕೊ, ಮೊದಲು ಆ ಮನೆ ಕಿತ್ಕೊ ನೀನು ಫಸ್ಟು, ಅದನ್ನು ಬಿಟ್ಟರೆ ಇನ್ನೇನೋ ನಿನ್ನ ಚಾಯ್ಸ್ ಇಲ್ಲ ಅಂತಂದಾಗ ಎಸ್ ಶ್ರೇಷ್ಠ ಇದಕ್ಕೆ ಇವತ್ತೇ ಒಂದೇನೋ ಮಾಡ್ತೀನಿ ಅಂತ ಅಲ್ಲಿಂದ ತಾಂಡವ್ ಎದ್ದೋಗ್ತಾನೆ. ಶ್ರೇಷ್ಠ ಏನೋ ಗೆದ್ದೇನೋ ಥರ ಮುಖ ಮಾಡ್ಕೊಂಡು ಕೂತ್ಕೊತಾಳೆ ಅಲ್ಲಿ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಮಕ್ಕಳು ಸ್ಕೂಲ್ಗೆ ಹೊಟ್ಟಿರ್ತಾರೆ, ಗುಂಡ ತನ್ವಿ ಇಬ್ಬರೂ ಸ್ಕೂಲ್ಗೆ ಹೊಟ್ಟಿದ ತಕ್ಷಣ ಬಾಗಿ ಅವರಿಗೆಲ್ಲ ಬಾಕ್ಸ್ ಕೊಟ್ಬಿಟ್ಟು ಊಟದ ಬಾಕ್ಸು ಕಳಿಸ್ತಾಳೆ. ಆಮೇಲೆ ಕುಸುಮ ಮತ್ತು ಧರ್ಮಣ್ಣವ್ರು ಅಲ್ಲೇ ಕೂತಿರ್ಬೇಕಾರೆ ಭಾಗ್ಯ ಸ್ವಲ್ಪ ಕಾಫಿ ಕೊಡಮ್ಮ ಅಂತಾರೆ. ಸರಿ ಅತ್ತೆ ಆಯಿತು ಅಂದ್ಬಿಟ್ಟು ಅವರಿಬ್ರಿಗೂ ಕಾಫಿ ಕೊಡ್ತಾಳೆ. ಅವರಿಬ್ಬರು ಕಾಫಿ ಕೊಡ್ಕೊಂಡು ಕೂತಿರ್ತಾರೆ. ಇವನು ತಾಂಡವ ಏನು ಮಾಡ್ತಾನೆ, ಲಾಯರ್ನ ಕರ್ಕೊಂಡು ಮನೆ ಹತ್ರಕ್ಕೆ ಬರ್ತಾನೆ. ಭಾಗ್ಯ ಮನೆ ಹತ್ರಕ್ಕೆ ಒಬ್ಬರು ಲಾಯರ್ನ ಕರ್ಕೊಂಡು ಮನೆ ಹತ್ರ ಬರ್ತಾನೆ. ಮನೆ ಹತ್ರ ಬಂದು ಬಾಗಿಲಲ್ಲಿ ನಿಂತ್ಕೊತಾನೆ. ಆವಾಗ ನಿಂತ್ಕೊಂಡು ಹಲೋ ನಮಸ್ಕಾರ ಕುಸುಮಾಂಬೆ ಅವರಿಗೆ, ನಮಸ್ಕಾರ ಧರ್ಮಣ್ಣವ್ರಿಗೆ, ಕುಸುಮಾಂಬೆ ಅವರೇ ನಮಸ್ಕಾರ ಅಂತಾನೆ. ಅವಾಗ ಏಯ್ ಅಂತ ಅಂದ್ಬಿಟ್ಟು ಎದ್ದೇಳ್ತಾರೆ ಇಬ್ಬರೂ, ಧರ್ಮಣ್ಣ ಮತ್ತು ಕುಸುಮ ಎದ್ದೇಳ್ತಾರೆ. ಭಾಗ್ಯ ಕೂಡ ಅಲ್ಲೇ ನಿಂತಿರ್ತಾಳೆ. ಅವಾಗ ನೋಡೋಕೆ ಬಂದು ಅಯ್ಯೋ ನಾನು ಬಂದಿದ್ದ ತಕ್ಷಣ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಎದ್ದು ನಿಂತ್ಕೊಂಡಿದ್ದೀರಾ, ನಮಸ್ಕಾರ ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕುಸುಮಾಂಬೆ ಇರೋರಿಗೆ ನಮಸ್ಕಾರ ಅಂತ ಅಂದ್ಬಿಟ್ಟು ಬಂತಾರೆ. ಅವಾಗ ಏಯ್ ಮನೆ ಆಳ ನೀನ್ಯಾಕೆ ಇಲ್ಲಿ ಬಂದಿದ್ಯಾ, ನೀನು ಯಾರೋ ಒಳಗೆ ಬಂದಿದ್ದು ಅಂತ ಅಂದ್ಬಿಟ್ಟು ಕುಸುಮರು ಅಂತಾರೆ. ಹೌದು ನಾನು ಮನೆ ಆಳನೇ ಕುಸುಮಾಂಬೆ ಅವರೇ, ಮನೆ ಹಾಳು ಮಾಡೋಕ್ಕೋಸ್ಕರನೇ ಬಂದಿದ್ದೀನಿ ಅಂದಾಗ ಏನು ಹೇಳ್ತಾ ಇದೆಯಾ ನೀನು ಅಂದಾಗ ಹೌದು ಕುಸುಮಾಂಬೆ ಅವರೇ ಈ ಮನೆ ನಂದು ತಾನೇ, ಈ ಮನೆ ನಾನು ಕಿತ್ಕೊಳಕ್ಕೆ ಬಂದಿದ್ದೀನಿ ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಏನು ಹೇಳ್ತಾ ಇದೆಯಾ, ಹೌದು ಕುಸುಮಾಂಬೆ ಅವರೇ ಈ ಮನೆ ನನ್ನ ಹೆಸರಲ್ಲಿದೆ, ಈ ಮನೆ ನಂದು ಅಂತ ತಾಂಡವ್ ಹೇಳ್ತಾನೆ. ಅವಾಗ ಧರ್ಮಣ್ಣವರು ಹೇಯ್ ತಾಂಡವ್ ನಿನಗೇನು ಬುದ್ಧಿ ಬೇಡವೇನೋ, ಸೈಟ್ ನಂದು ಕಣೋ, ಸೈಟ್ ನನ್ನ ಹೆಸರಲ್ಲಿದೆ ಅದು ಗೊತ್ತಾ ನಿನಗೆ ಅಂತ ಅಂದ್ಬಿಟ್ಟು ಧರ್ಮಣ್ಣವ್ರು ಹೇಳ್ತಾರೆ. ಅವಾಗ ಹೌದಪ್ಪ ಸೈಟು ನಿಮ್ಮ ಹೆಸರಲ್ಲೇ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ, ಆದರೆ ಈ ಮನೆ ನನ್ನ ಹೆಸರಲ್ಲಿದೆ. ಒಂದು ಕೆಲಸ ಮಾಡಿ, ಸೈಟ್ ನಿಮ್ಮ ಹೆಸರಲ್ಲಿರೋದ್ರಿಂದ ಈ ಮನೆಗೆ ನಾನು ಒಂದು ಸ್ವಲ್ಪ ಒಂದು ರೇಟ್ ಫಿಕ್ಸ್ ಮಾಡ್ತೀನಿ, ಆ ದುಡ್ಡು ಕೊಟ್ಬಿಡಿ ನಾನು ಈ ಮನೆ ನಿಮಗೆ ಬಿಡ್ತೀನಿ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಏನೋ ಮಾತಾಡ್ತಿದ್ಯಾ ನೀನು ಅಂತ ಕುಸುಮಾರ್ ಹೇಳ್ತಾರೆ. ಹೌದಮ್ಮ ನಾನೇನು ಕನ್ನಡದಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ, ಇವಾಗ ಏನೇನೋ ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದೀನೋ, ಇಲ್ಲ ತಾನೇ ಕನ್ನಡದಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ. ಈ ಮನೆ ನಂದು, ಈ ಮನೆ ನೀವು ನನಗೆ ಬಿಟ್ಕೊಡ್ಬೇಕು ಅಷ್ಟೇ ಇವಾಗ, ಇಲ್ಲ ಈ ಮನೆಗೆ ಆಗಷ್ಟು ದುಡ್ಡು ಕೊಡ್ಬೇಕು ಇವಾಗ ನೀವು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಭಾಗ್ಯ ಏನು ಮಾತಾಡೋಕ್ಕಾಗ್ದಲ್ಲೇ ನಿಂತಿರ್ತಾಳೆ. ಅವಾಗ ಏನು ರೀ ನಿಮ್ಮನ್ನು ಕರ್ಕೊಂಬಂದಿರೋದೇನಕ್ಕೆ, ನೀವೇ ಹೇಳಿ ಪ್ರೊಸೀಜರ್ ಏನು ಅಂತ ನೀವೇ ಹೇಳಿ ಅಂತ ತಾಂಡವ್ ಲಾಯರ್ಗೆ ಹೇಳ್ತಾನೆ. ಅವರು ಹೌದು ಸರ್ ಸೈಟು ನಿಮ್ಮ ಹೆಸರಲ್ಲಿದ್ರು ಈ ಮನೆ ಇವ್ರ ಹೆಸರಲ್ಲಿದೆ, ಅದರಿಂದ ಇವಾಗ ಅವ್ರು ಹೇಳೋ ರೀತಿನೇ ನೀವು ಅವರು ಈ ಮನೆಗೆ ಎಷ್ಟು ರೇಟ್ ಕೇಳ್ತಾರೋ ಅಷ್ಟು ರೇಟ್ ಕೊಟ್ಬಿಟ್ಟು ಈ ಮನೇಲಿ ನೀವು ಇರಬೇಕು. ಮತ್ತು ಇನ್ನೊಂದೇನು ಅಂತ ಅಂದರೆ ಸರ್ ತಾಂಡವ್ ಅವರು ಸ್ಟೇ ತಂದಿರಬೇಕಾದ್ರೆ ಈ ಮನೇಲಿ ನೀವು ಯಾರೂ ವಾಸ ಮಾಡೋಂಗಿಲ್ಲ, ಇವಾಗ ತಕ್ಷಣ ನೀವು ಈ ಮನೆ ಬಿಟ್ಟು ಹೊರಡಬೇಕಾಗತ್ತೆ. ಆ ಥರನೇ ಇವಾಗ ಇವರು ಸ್ಟೇ ತಂದಿದ್ದಾರೆ, ಅದರಿಂದ ನೀವೆಲ್ಲರೂ ಇವಾಗ ಈ ಮನೆ ಬಿಟ್ಟು ಹೊರಡಬೇಕಾಗತ್ತೆ. ಇಲ್ಲ ಅವ್ರು ಏನು ಕೇಳ್ತಾರೋ ಅದನ್ನು ನೀವು ಕೊಟ್ಬಿಟ್ಟು ಈ ಮನೇಲಿ ಇರಬೇಕಾಗತ್ತೆ ಸರ್, ಅದೇ ಥರ ಇವಾಗಿರೋದು ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರೆ. ಅವಾಗ ಏನೋ ಮಾಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಕುಸುಮಾರ್ ಕೇಳ್ತಾರೆ. ಇರೋದೇ ಎಲ್ಲ ಹೇಳಿದ್ರು ತಾನೇ ಅವ್ರೇನು ಅಂತ ಹೇಳ್ಬಿಟ್ಟು, ಇವಾಗ ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಮಾಡಿ ಅಷ್ಟೇನೆ, ಮುಂದಕ್ಕೇನು ಮಾತಾಡೋಂಗಿಲ್ಲ, ಇಲ್ಲ ಈ ಮನೆ ಬಿಟ್ಟು ಎಲ್ಲ ಹೊಡ್ತಾ ಇರಿ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಕುಸುಮ ಧರ್ಮಣ್ಣ ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ. ಏನು ಮಾಡೋದು ಎಲ್ಲೋಗೋದು ಅಂತ ಹೇಳ್ಬಿಟ್ಟು ಇವನು ಈ ಮನೆ ಬೇಕು ಅಂತ ತಾಂಡವ್ ಬಂದು ಕೂತಿರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿದ ಸ್ನೇಹಿತರೆ, ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ತಾಂಡವ್ ಮಾತು ಕೇಳಿದ ತಕ್ಷಣ ಧರ್ಮಣ್ಣವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಮುಗಿಯುತ್ತೆ, ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರು ಹೊಸದಾಗಿ ನೋಡ್ತಿರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.